ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನೋಡ್ರಿ SSC MTS ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಎಲ್ಲಾನು ಟ್ರಿಕ್ಸ್ ಹೇಳ್ಕೊಂತ ಹೋಗ್ತೀನಿ. ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ಆಮೇಲೆ ಕಮೆಂಟ್ಸ್ ಗಳನ್ನ ಹಾಕ್ರಪ್ಪ. ನಿಮ್ಗೆ ಹೆಂಗ ಅನಿಸ್ತಿದೆ, ಅರ್ಥ ಆಗ್ತಿದೆಯೋ ಇಲ್ವೋ, ಅದಾದ ನಂತರ ಕಂಟಿನ್ಯೂಷನ್ ಬೇರೆ ಯಾವ್ದಾದ್ರು ಟಾಪಿಕ್ಸ್ ಬೇಕಾ, ಸೊ ಎಲ್ಲಾನು ಹಾಕ್ರಿ. ಅದಾದ ನಂತರ ಒಂದು ಟೆಲಿಗ್ರಾಮ್ ಚಾನಲ್ ಐತೆ SSC MTS ಇನ್ ಕನ್ನಡ. ಇದ್ರದ್ದು ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಅದಕ್ಕ ಕ್ಲಿಕ್ ಮಾಡಿ ಜಾಯ್ನ್ ಆಗ್ರಿ. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ರೀಸನಿಂಗು, ಮ್ಯಾಥ್ಸು, GK, ಆಮೇಲೆ ಇಂಗ್ಲಿಷ್ ಗ್ರಾಮರ್ ಎಲ್ಲಾ ವಿಡಿಯೋಸ್ಗಳು ಸೀರಿಯಲ್ ಆಗಿ ಸಿಗ್ತಾವ. ಅದ್ರಾದ ನಂತರ ನೆಕ್ಸ್ಟ್ ಇವನ್ ಆನ್ಲೈನ್ ಟೆಸ್ಟ್ ಗಳು ಸಿಗ್ತಾವ. ಸೊ ಫ್ರೀ ಆಗಿ ಎಲ್ಲಾನು ಯೂಸ್ ಮಾಡ್ಕೊಳ್ರಿ. ಆಮೇಲೆ ನಾವು ಈಗ ಡಿಸ್ಕಷನ್ ಮಾಡಿ ನೋಡ್ರಿ ಸೆಕೆಂಡ್ ಟಾಪಿಕ್. ತುಂಬಾ ಇಂಪಾರ್ಟೆಂಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಡೆ ಟೋಟಲ್ ಆಗಿ 5 ಕ್ವಶನ್ಸ್ ಗಳನ್ನ ಕೇಳ್ತಾರ. ನಾನು ಆಲ್ರೆಡಿ ಒಂದ್ ವಿಡಿಯೋ ಮಾಡಿದ್ದೆ. ಸೊ ಅದ್ರಲ್ಲಿ ನಾನು ಏನ್ ಹೇಳಿದೆ ಅಂತಂದ ಹೇಳಿದ್ರೆ ಟೆನ್ಸಸ್ ಮೇಲೆ ಯಾವ ರೀತಿಯಾಗಿ ನಾವು ಯೂಸ್ ಮಾಡ್ಕೋಬೇಕಂತಂದ ಹೇಳಿ. ಸೊ ಎಲ್ಲಾ ಟೈಪ್ಸ್ ಗಳಾದ ನಂತರ ನಾನು ಮತ್ತೆ ಇನ್ನೂ ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮೇಲೆ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ 100 to 150 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ ನೆಕ್ಸ್ಟ್ ಟಾಪಿಕ್ ಯಾವ್ದಂತಂದ ಹೇಳಿದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಂದ್ ಹೇಳಿ ಇದ್ರ ಮೇಲೆ ಬರ್ತಾವ. ಈಗ ನಮ್ಗ ಸಬ್ಜೆಕ್ಟ್ ಏನಿರುತ್ತ, ಸೊ ಅದ್ರ ಮೇಲೆ ಏನಂತಂದ್ ಹೇಳಿದ್ರೆ ನಮ್ಗ ವರ್ಬ್ ಅನ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತ. ವರ್ಬ್ ಕೊಟ್ಟಿರಂಗಿಲ್ಲ. ಇಲ್ಲೇನಂತಂದ್ ಹೇಳಿದ್ರೆ ಕೆಲವೊಂದ್ ಸರಿ ಹೆಲ್ಪಿಂಗ್ ವರ್ಬ್ಸ್ ಗಳು ಏನಂತಂದ್ ಹೇಳಿದ್ರೆ ವರ್ಬ್ ಗಳಾಗಿ ಆಕ್ಟ್ ಆಗ್ತಾವ. ಈಸ್ ಆಗಿರ್ಬೋದು, ಆರ್ ಆಗಿರ್ಬೋದು, ಅಥವಾ ವೇರ್ ಆಗಿರ್ಬೋದು. ಆಮೇಲೆ ನೆಕ್ಸ್ಟ್ ಇನ್ನು ಹಲವಾರು ಬರ್ತಾವ. ವಾಸ್ ಆಗಿರ್ಬೋದು. ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಗಳು ಏನಂತಂದ್ ಹೇಳಿದ್ರೆ ಕೆಲವೊಂದು ಟೈಮ್ ವರ್ಬ್ ಗಳಾಗಿ ಆಕ್ಟ್ ಆಗ್ತಾವ. ಅಂತ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇವಾಗ ನಾವೇನ್ ಮಾಡೋಣ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ ಫಸ್ಟ್ ಕ್ವಶನ್ ಏನೈತೆ ಅಂತಂದ ದ ಗ್ರೂಪ್ ಆಫ್ ಸಿಂಗರ್ಸ್ ಡ್ಯಾಶ್ ಡ್ಯಾಶ್ ಪರ್ಫಾರ್ಮಿಂಗ್ ಟು ನೈಟ್ ಅಂತಂದ ಹೇಳಿ. ನಾವೆಲ್ಲರೂ ಏನ್ ಹೇಳ್ತೀವಿ ಸರ್, ಗ್ರೂಪ್ ಆಫ್ ಸಿಂಗರ್ಸ್ ಅಂತಂದೈತೆ, ಇಲ್ಲಿ ಪರ್ಫಾರ್ಮಿಂಗ್ ಅಂತಂದೈತೆ, ING ಅಂತಂದೈತ್ರಿ. ಸರ್ ಅಂದ್ರ ಈಗ ನಮ್ಗ ಹ್ಯಾವ್ ಬೀನ್ ಅಂತಂದ್ ಹೇಳಿ ಏನ್ ಬರಂಗಿಲ್ರಿ, ಹ್ಯಾವ್ ಬೀನ್ ಅಂತ ಬರಂಗಿಲ್ರಿ. ಅದಾದ ನಂತರ ವೇರ್ ಅಂತಂದ್ ಹೇಳಿದ್ರೆ ಇದು ನಮಗ್ ಏನಾಗತ್ರಿ, ನಮಗ್ ಪಾಸ್ಟ್ ಟೆನ್ಸ್ ಆಗತ್ತ. ಎಲ್ರು ನೆನ್ಪಿಡ್ಬೇಕು, ವಾಸು, ಅದಾದ ನಂತರ ವೇರು, ಆಮೇಲೆ ಇನ್ನೊಂದ್ ಯಾವ್ದು ಹ್ಯಾಡ್ ಅಂತಂದ್ ಹೇಳಿ. ಇವೆಲ್ಲ ಬಂದು ಅಂತಂದ್ ಹೇಳಿದ್ರೆ ಪಾಸ್ಟ್ ಟೆನ್ಸ್ ನೆನ್ಪಿಟ್ಕೊಡ್ರಿ. ಇವ್ ಎರಡ್ ಟ್ರಿಕ್ಸ್ ಹೇಳಿನ ಇವಾಗ. ಅದಾದ ನಂತರ ಸರಿ ಗ್ರೂಪ್ ಆಫ್ ಸಿಂಗರ್ಸ್ ಅಂತಂದೈತ್ರಿ, ನಮ್ದು ಆನ್ಸರ್ ಏನಾಗತ್ತ ಅಂತಂದ್ ಹೇಳಿದ್ರೆ ಆರ್ ಆಗತ್ತ ಅಂತಂದ್ ಹೇಳಿ. ಕರೆಕ್ಟ್ ಎಲ್ರಿಗೂ? ಸೊ ಬಟ್ ಆದ್ರ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಬಂದಾಗ ಇದು ರಾಂಗ್ ಆಗತ್ತ. ಇಲ್ಲಿ ಏನಾಗತ್ತ ಅಂತಂದ್ ಹೇಳ್ತೀನಿ. ಫಸ್ಟ್ ರೂಲ್ ನೋಡ್ಕೊಡ್ರಿ, ತುಂಬಾ ಇಂಪಾರ್ಟೆಂಟ್ ಫಸ್ಟ್ ರೂಲ್. ಇಲ್ಲಿ ಏನಂತಂದ ಹೇಳಿದ್ರೆ ವೆನ್ ಕಲೆಕ್ಟಿವ್ ನೌನ್ ಆಕ್ಟ್ಸ್ ಆಸ್ ಅ ಸಿಂಗಲ್ ಯೂನಿಟ್ ಅಂತಂದ್ ಹೇಳ್ತಿ. ಕಲೆಕ್ಟಿವ್ ನೌನ್ ತುಂಬಾ ಇಂಪಾರ್ಟೆಂಟ್ ವರ್ಡ್. ಕಲೆಕ್ಟಿವ್ ನೌನ್ ಆಕ್ಟ್ಸ್ ಆಸ್ ಅ ಸಿಂಗಲ್ ಯೂನಿಟ್ ಅಂತಂದ ಹೇಳಿ. ಫಾರ್ ಎಕ್ಸಾಂಪಲ್, ಇವಾಗ ಏನಂತಂದ ಹೇಳಿದ್ರೆ ತುಂಬಾ ಜನ ಪ್ಲೇಯರ್ಸ್ ಗಳಿದಾರ, ತುಂಬಾ ಜನ ಪ್ಲೇಯರ್ ಇದಾರ ಅಂದ್ರೆ ಇವಾಗ ತುಂಬಾ ಜನ ಆಟಗಾರರು ಇದಾರೆ. ಇವ್ರನ್ನೆಲ್ಲಾ ಒಂದು ಸೇರ್ಬಿಟ್ಟು ನಾವ್ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಟೀಮ್ ಅಂತ ಕರಿತೀವಿ. ಎಲ್ಲಾದ್ರೂ ವರ್ಡ್ ಗಳು ಟೀಮ್ ಅಂತ ಬಂದ್ರೆ, ಅದಾದ ನಂತರ ನೆಕ್ಸ್ಟ್ ಗ್ರೂಪ್ ಅಂತ ಬಂದ್ರೆ, ಗ್ರೂಪ್ ಅಲ್ಲಿ ಏನಂತಂದ ಹೇಳಿದ್ರೆ ತುಂಬಾ ಜನ ಇರ್ತಾರ, ಬಟ್ ಅದ್ರ ಗ್ರೂಪ್ ಅನ್ನೋದು ಒಂದಲ್ಲ. ದ ಗ್ರೂಪ್ ಅನ್ನೋದು ಏನಂತಂದ ಹೇಳಿದ್ರೆ ಒಂದೇ. ದ ಟೀಮ್ ಅನ್ನೋದು ಕೂಡ ಏನಂತಂದ ಹೇಳಿದ್ರೆ ಒಂದೇ. ಸೊ ಅದಾದ ನಂತರ ನೆಕ್ಸ್ಟ್ ಕಮಿಟಿ ಅಂತಂದ್ ಹೇಳ್ತೀವಿ. ತುಂಬಾ ಜನ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ ಕಮಿಟಿ ಮಾಡಿರ್ತಾರ, ಅದು ಕಮಿಟಿ ಒಂದೇ. ಕಮಿಟೀಸ್ ಅಲ್ಲ, ಗ್ರೂಪ್ಸ್ ಅಲ್ಲ, ಟೀಮ್ಸ್ ಅಲ್ಲ. ಟೀಮ್ ಅಂತ ಬಂದ್ರೆ, ಗ್ರೂಪ್ ಅಂತ ಬಂದ್ರೆ, ಕಮಿಟಿ ಅಂತ ಬಂದ್ರೆ, ಸೊ ಇವೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಇದು ಕೂಡ ಸಿಂಗಲ್ ಯೂನಿಟ್, ಇದು ಕೂಡ ಸಿಂಗಲ್ ಯೂನಿಟ್, ಇದು ಕೂಡ ಸಿಂಗಲ್ ಯೂನಿಟ್. ಹಂಗಾದ್ರೆ ಇಲ್ಲಿ ಸಿಂಗರ್ಸ್ ನ ಬಿಟ್ಬಿಡ್ರಿ, ಅದು ಫ್ಲೂರಲ್ ಆಗತ್ತೆ. ಬಟ್ ಅದ್ರ ಎಲ್ಲಾ ಸಿಂಗರ್ಸ್ ಗಳನ್ನ ಸೇರ್ಬಿಟ್ಟು ಒಂದ್ ಗ್ರೂಪ್ ಮಾಡಿದಾರ. ಇದನ್ನ ನಾವು ದ ಗ್ರೂಪ್ ಅಂತಂದ ಹೇಳಿದ್ರೆ ಒಂದು ಗ್ರೂಪ್ ಅಂತಂದ ಹೇಳ್ತೀವಿ. ಈ ಒಂದು ಗ್ರೂಪ್ ಅಂತಂದ ಹೇಳಿದ್ರೆ ಈಗ ನಮ್ಗೆ ಏನ್ ಬರುತ್ತ, ಇದು ಏಕವಚನ ಆಯ್ತಲ್ಲ, ಸಿಂಗ್ಯುಲರ್ ಆಯ್ತಲ್ಲ, ಅವಾಗ ಏನ್ ಬರುತ್ತ ಅಂತಂದ ಹೇಳಿದ್ರೆ ಈಸ್ ಬರುತ್ತ, ಆರ್ ಬರಂಗಿಲ್ಲ. ದ ಗ್ರೂಪ್ ಆಫ್ ಸಿಂಗರ್ಸ್ ಈಸ್ ಪರ್ಫಾರ್ಮಿಂಗ್ ಟು ನೈಟ್ ಅಂತಂದೇಳಿ. ಇದೇನಪ್ಪಾ ಅಂದ್ರೆ ಕರೆಕ್ಟ್ ಆಗಿರೋ ಆನ್ಸರ್. 100%. ಬಾಳ್ ಅಂದ್ರ ಬಾಳ್ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತು? ಟೀಮು, ಗ್ರೂಪ್, ಕಮಿಟೀಸ್ ಇಂತ ವರ್ಡ್ ಗಳು ಬಂತು ಅಂತಂದ ಹೇಳಿದ್ರು. ಸೊ ಇವುಗಳನ್ನ ನಾವೇನಂತ ಹೇಳ್ತೀವಿ, ವೆನ್ ಅ ಕಲೆಕ್ಟಿವ್ ನೌನ್ ಆಕ್ಟ್ಸ್ ಆಸ್ ಅ ಸಿಂಗಲ್ ಯೂನಿಟ್, ಸೊ ಅಟ್ ದಟ್ ಟೈಮ್ ವಿ ನೀಡ್ ಟು ಯೂಸ್ ಸಿಂಗ್ಯುಲರ್ ವರ್ಬ್ಸ್ ಅಂತಂದೇಳಿ. ಸಿಂಗ್ಯುಲರ್ ವರ್ಬ್ಸ್ ಗಳು ಯಾವುವು? ಈಸ್ ಇದ್ರಲ್ಲಿ. ಎಸ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ, ಸೇಮ್ ಅದೇ ತರ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಅನ್ನ ಓದ್ರಿ, ಅರ್ಥ ಮಾಡ್ಕೊಳ್ರಿ ಏನೈತಿ ಇಲ್ಲಿ. ಎಲ್ಲ ಪ್ರತಿಯೊಂದಕ್ಕೂ ಏನಂತಂದ ಹೇಳಿದ್ರೆ ರೂಲ್ಸ್ ಗಳಿದಾವ, ಅವುಗಳನ್ನ ನಾನು ಹೇಳ್ಕೊಂತ ಹೋಗ್ತೀನಿ. ಇಲ್ಲಿ ಏನೈತೆ ಅಂತಂದ ಹೇಳಿದ್ರೆ ನೈದರ್ ದ ಟೀಚರ್ ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಡ್ಯಾಶ್ ಪ್ರೆಸೆಂಟ್ ಇನ್ ದ ಹಾಲ್ ಅಂತಂದ ಹೇಳಿ. ಸೊ ಪ್ರೆಸೆಂಟ್ ಇನ್ ದ ಹಾಲ್ ಅಂತಂದ ಹೇಳಿದ್ರೆ ಹಾಲ್ ಒಳಗಡೆ ಇರೋದು. ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಅಂತಂದ ಹೇಳಿದ್ರೆ, ಸೊ ಅಲ್ಲಿ ಟೀಚರು ಇರ್ಲಿಲ್ಲ, ಸ್ಟೂಡೆಂಟ್ಸು ಇರ್ಲಿಲ್ಲ ಅಂತಂದ್ ಹೇಳ್ಬೇಕು. ಬಟ್ ಆದ್ರ ಇಲ್ಲಿ ನೋಡ್ರಿ, ನಾವು ಮೇಲ್ಗಡೆ ಸೆಂಟೆನ್ಸ್ ಅನ್ನು ತಗೊಂಡ್ವಿ ಅಂತಂದ ಹೇಳಿದ್ರ,
ಮೇಲ್ಗಡೆ ಸೆಂಟೆನ್ಸ್ ಅನ್ನು ತಗೊಂಡ್ರಿ ಅಂತಂದ್ ಹೇಳಿದ್ರೆ ಒಂದು ಟ್ರಿಕ್ ಬಂತು. ಇಲ್ಲಿ ಕೆಳಗಡೆ ಸೆಂಟೆನ್ಸ್ ಅನ್ನ ತಗೊಂಡಾಗ ನಾನು ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನಿಮ್ಗೆ. ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಡ್ಯಾಶ್ ಪ್ರೆಸೆಂಟ್ ಇನ್ ದ ಹಾಲ್ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಾವು ಇದನ್ನ ನೋಡ್ಕೊಂಡಾಗ ಸಬ್ಜೆಕ್ಟ್ ಯಾವ್ದಾಗತ್ತೆ ಅಂತಂದ್ ಹೇಳಿದ್ರೆ ಇದಾಗತ್ತೆ. ಸಬ್ಜೆಕ್ಟ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಸಬ್ಜೆಕ್ಟ್ ಆಗತ್ತ. ಅಲ್ಲಿ ಏನಾಗಿತ್ತು, ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಏನಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಆಗಿತ್ತು. ಇಲ್ಲಿ ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ ಅಂತ ಬಂದಾಗ ರೂಲ್ ಏನ್ ಹೇಳತ್ತೆ ಅಂತಂದ್ ಹೇಳಿದ್ರೆ ವೆನ್ ಸಬ್ಜೆಕ್ಟ್ಸ್ ಆರ್ ಜಾಯಿನ್ಡ್ ಬೈ, ಇದೊಂದು ಸಬ್ಜೆಕ್ಟ್ ಇದೊಂದು ಸಬ್ಜೆಕ್ಟ್, ಸಬ್ಜೆಕ್ಟ್ಸ್ ಆರ್ ಜಾಯಿನ್ಡ್ ಬೈ ನೈದರ್ ಆರ್ ನಾರ್ ಅಂತಂದ್ ಹೇಳಿ. ಸೊ ನೈದರ್ ಆರ್ ನಾರ್, ಇನ್ನೊಂದ್ ಬರುತ್ತ ಐದರ್ ಆರ್ ಆರ್ ಅಂತಂದ್ ಹೇಳಿ, ಐದರ್ ಆರ್ ಆರ್ ಅಂತಂದ್ ಹೇಳಿ. ಸೊ ಈ ತರ ನೈದರು ಮತ್ತು ನಾರ್ ಅಂತಂದ್ ಹೇಳಿ, ಅಥವಾ ಐದರು ಆರ್ ಅಂತಂದ್ ಹೇಳಿ ಎಲ್ಲಾದ್ರೂ ಸಬ್ಜೆಕ್ಟ್ ಈ ತರ ಜಾಯಿಂಟ್ ಆಯ್ತು ಅಂತಂದ್ ಹೇಳಿದ್ರೆ ಅವಾಗ ಸಬ್ಜೆಕ್ಟ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಏನಾಗತ್ತ. ಸೊ ಈ ತರ ಬಂದಾಗ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿ ಏನ್ ವರ್ಬ್ ಬರ್ಬೇಕಲ್ಲ, ಈ ವರ್ಬ್ ಏನಂತಂದ್ ಹೇಳಿದ್ರೆ ಸಬ್ಜೆಕ್ಟ್ ಗೆ ಏನಂತಂದ್ ಹೇಳಿದ್ರೆ ಕ್ಲೋಸ್ ಆಗಿರುತ್ತೆ. ಸೊ ಸಬ್ಜೆಕ್ಟ್ ಅಂಡ್ ವರ್ಬ್ ಏನ್ ರೂಲ್ ಬರುತ್ತಲ್ಲ ಅದು ಕ್ಲೋಸ್ ಆಗಿರುತ್ತೆ. ಏನ್ ರೂಲ್ ಬರುತ್ತೆ ಸರ್, ನೈದರ್ ಆರ್ ನಾರ್. ಇಲ್ಲಿ ಸ್ಟೂಡೆಂಟ್ ಅಂತ ಇತ್ತು, ಇಲ್ಲಿ ಟೀಚರ್ ಅಂತಂದಿತ್ತು. ಟೀಚರ್ ಆಮೇಲೆ ಸ್ಟೂಡೆಂಟ್ ಅಂತ ಇತ್ತು ಅಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ಏನ್ ಬರ್ತಿತ್ತು ಅಂತಂದ್ ಹೇಳಿದ್ರೆ ವಾಸ್ ಅಂತಂದ್ ಹೇಳಿ ಬರ್ತಾ ಇತ್ತು. ಬಟ್ ಆದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಅಂತಂದೈತೆ, ಎಸ್ ಅಂತಂದೈತೆ, ಅಂದ್ರೆ ಸ್ಟೂಡೆಂಟ್ಸ್ ಅಂತಂದ್ ಹೇಳಿದ್ರೆ ತುಂಬಾ ಜನ ಅಲ್ಲ. ಸೊ ನೈದರ್ ನಾರ್ ಬಗ್ಗೆ ಏನ್ ಟೆನ್ಷನ್ ತಗೊಳಂಗಿಲ್ಲ. ಇಲ್ಲಿ ಟೀಚರ್ ಅಂತಂದ್ ಒಂದೈತಿ, ಇಲ್ಲಿ ಸ್ಟೂಡೆಂಟ್ಸ್ ಅಂತಂದ್ ಹೇಳಿ ಬಾಳ ಇದಾರೆ. ಇದ್ರಲ್ಲಿ ಒಂದ್ ಯಾವ್ದಾದ್ರು ಪ್ಲೂರಲ್ ಇತ್ತು ಅಂತಂದ್ ಹೇಳಿದ್ರೆ ಅವಾಗ ಏನಂತಂದ್ ಬರ್ಬೇಕು, ವೇರ್ ಅಂತಂದ್ ಹೇಳಿ ಬರ್ಬೇಕು. ಸೊ ಇಲ್ಲಿ ನಮ್ಗೆ ಆನ್ಸರ್ ಏನಾಗತ್ತೆ ಅಂತಂದ್ ಹೇಳಿದ್ರೆ ವೇರ್ ಅಂತಂದ್ ಹೇಳಿ ಆಗತ್ತೆ. ನೈದರ್ ನಾರ್ ಐದರ್ ಆರ್ ಅಂತ ಬಂದಾಗ ಸೊ ಯಾವ್ದಾದ್ರು ಅಂದ್ರೆ ಎರಡು ಸಬ್ಜೆಕ್ಟ್ ಗಳೇನಂತಂದ್ ಹೇಳಿದ್ರೆ ಇಲ್ಲಿ ಜಾಯಿನ್ ಆಗ್ತಿರ್ತಾವ. ಅದ್ರಲ್ಲಿ ಒಂದು ಪ್ಲೂರಲ್ ಇತ್ತು ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ಕೋಬೇಕು, ಪ್ಲೂರಲ್ ಇರೋದನ್ನೇ ತಗೋಬೇಕು. ಪ್ಲೂರಲ್ ಗೆ ಸಂಬಂಧಿಸಿದ ಪದವನ್ನ ಏನಂತಂದ್ ಹೇಳಿದ್ರೆ ತಗೋಬೇಕಾಗತ್ತೆ. ಸೊ ಈ ಪಾಯಿಂಟ್ ಅನ್ನ ಏನಂತಂದ್ ಹೇಳಿದ್ರೆ ನೀವು ಕ್ಲಿಯರ್ ಆಗಿ ಇಟ್ಕೋಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ ಸೇಮ್ ಅದೇ ರೀತಿಯಾಗಿ. ಇಲ್ಲಿ ನೋಡ್ರಿ, ಇಲ್ಲಿ ಏನೈತೆ ಅಂತಂದ್ ಹೇಳಿದ್ರೆ ಬ್ರೆಡ್ ಅಂಡ್ ಬೆಟರ್. ಸೊ ಬ್ರೆಡ್ ಅಂಡ್ ಬಟ್ ಡ್ಯಾಶ್ ಡ್ಯಾಶ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಂದ್ ಐತೆ. ಸೊ ಇಲ್ಲಿ ನೋಡ್ರಿ, ಬ್ರೆಡ್ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ಒಂದು ನೌನ, ಆಮೇಲೆ ಬಟರ್ ಅನ್ನೋದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ನೌನ. ಕರೆಕ್ಟ್. ಸೊ ಇಲ್ಲಿ ಮುಂದಿಂದೆಲ್ಲ ಬಿಟ್ಬಿಡ್ರಿ, ಬ್ರೆಡ್ ಅನ್ನೋದು ಒಂದ್ ನೌನ್, ಅದಾದ ನಂತರ ನೆಕ್ಸ್ಟ್ ಬಟರ್ ಅನ್ನೋದು ಒಂದ್ ನೌನ್. ಈ ತರ ಬಂದಾಗ ವೆನ್ ಟೂ ನೌನ್ಸ್ ಜಾಯಿನ್ಡ್ ಬೈ, ಟೂ ನೌನ್ಸ್ ಜಾಯಿನ್ಡ್ ಬೈ ಅಂಡ್ ಟೂ ನೌನ್ಸ್ ಜಾಯಿನ್ಡ್ ಬೈ ನೌನ್ ಅಂತಂದ್ ಹೇಳ್ಬೋದು, ಸಾರಿ ಜಾಯಿಂಡ್ ಬೈ ಐಂಡ್ ಅಂತಂದ್ ಹೇಳ್ಬಂತ ಅಂತಂದ್ರೆ ಅದನ್ನ ನಾವ್ ಏನಂತ ತಗೋಬೇಕಂತಂದ್ರೆ ಸಿಂಗಲ್ ಯೂನಿಟ್ ಅಂತ ತಗೋಬೇಕು. ಸಿಂಗಲ್ ಯೂನಿಟ್. ಈಗ ಬ್ರೆಡ್ ಅಂಡ್ ಬಟರ್ ಅಂತಂದ್ ಹೇಳಿ ಈಗ ಇದೊಂದು ನೌನು ಇಲ್ಲಿ ಏನಂತಂದ್ ಹೇಳಿದ್ರೆ ಎರಡ್ ಆದ್ವಲ್ಲ, ಎರಡ್ ಅದು ಅಂತಂದ್ ಹೇಳಿದ್ರೆ ನಾವು ಪ್ಲೂರಲ್ ಅಂತ ತಗೋಬೇಕು. ಬಟ್ ಅದ್ರ ಹಂಗಲ್ಲ, ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಒಳಗಡೆ ಒಂದ್ ನೌನು ಇನ್ನೊಂದು ನೌನು, ಸೊ ಅದಕ್ಕೇನಾದ್ರೂ ಅಂಡ್ ಅಂತಂದ್ ಹಾಕ್ಬಿಟ್ಟು ಒಂದು ಜಾಯಿನ್ ಆಗಿತ್ತು ಅಂತಂದ್ ಹೇಳಿದ್ರೆ ಇವೆರಡು ಒಂದೇ ಅಂತಂದ್ ಹೇಳಿ ಸಿಂಗಲ್ ಯೂನಿಟ್ ಅಂತಂದ್ ಹೇಳಿ ತಗೋಬೇಕು. ಅವಾಗ ಸಿಂಗಲ್ ಯೂನಿಟ್ ಆಯ್ತು ಅಂತಂದ್ ಹೇಳಿದ್ರೆ ಹ್ಯಾವ್ ಬೀನ್ ಅಂತೂ ಬರಂಗಿಲ್ಲ, ವೇರ್ ಅಂತಂದ್ ಹೇಳಿ ಪಾಸ್ಟ್ ಅಂತಂದ್ ಹೇಳಿ ಬರ್ತೈತಿ. ಇದು ಸಿಂಪಲ್ ಆಗೈತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನ್ ಬರುತ್ತ, ಆರು ಅಥವಾ ಈಸು. ಸೊ ಆರ್ ಅನ್ನೋದ್ ಏನಂತಂದ್ರೆ ಪ್ಲೂರಲ್ ಬರ್ಬೇಕಿತ್ತು, ಹಂಗಾದ್ರೆ ಇಲ್ಲಿ ಏನ್ ಬರುತ್ತ, ಈಸ್ ಅಂತಂದ್ ಹೇಳಿ ಬರುತ್ತೆ. ಬ್ರೆಡ್ ಅಂಡ್ ಬಟರ್ ಈಸ್ ಮೈ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಂದ್ ಹೇಳಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದೇ ರೀತಿಯಾಗಿ ನೋಡ್ರಿ, ಇಲ್ಲೇನಂತಂದ್ ಹೇಳಿದ್ರೆ ಈಚ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಡ್ಯಾಶ್ ಡ್ಯಾಶ್ ಗಿವನ್ ಅ ಸರ್ಟಿಫಿಕೇಟ್ ಅಂತಂದೈತೆ. ಈಚ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಡ್ಯಾಶ್ ಡ್ಯಾಶ್ ಗಿವನ್ ಅ ಸರ್ಟಿಫಿಕೇಟ್. ಎಸ್, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಥಿಂಕ್ ಮಾಡ್ರಿ, ಪಾರ್ಟಿಸಿಪೆಂಟ್ಸ್ ಅಂತಂದ್ ಹೇಳಿದ್ರೆ ಪ್ಲೂರಲ್ ಅಂತ ಬಂತ್ರಿ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವರ್ಡ್ ಬಂದೈತೆ ಈಚ್ ಅಂತಂದ್ ಹೇಳಿ. ಈಚ್ ಆಫ್ ದ ಪಾರ್ಟಿಸಿಪೆಂಟ್ಸ್ ಅಂತಂದ್ ಹೇಳಿದ್ರೆ ಪ್ರತಿಯೊಬ್ರು ಅಂತಂದ್ ಹೇಳ್ತೀವಿ. ಸೊ ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ ಹೇಳಿದ್ರೆ ಈಚ್ ಅನ್ನೋ ಒಂದು ವರ್ಡ್ ಬಂತು ಅಂತಂದ್ ಹೇಳಿದ್ರೆ ಅದನ್ನ ನಾವ್ ಏನಂತ ತಗೋಬೇಕು, ಸಿಂಗಲ್ ಯೂನಿಟ್ ಅಂತ ತಗೋಬೇಕು. ಈಚ್ ಅಂತ ಆಗಿರ್ಬೋದು ಅಥವಾ ಎವ್ರಿ ಅಂತಂದ್ ಆಗಿರ್ಬೋದು. ಸೊ ಎವ್ರಿ ಸ್ಟೂಡೆಂಟ್ ಅಂತಂದ್ ಹೇಳ್ತೀವಲ್ಲ, ಎವ್ರಿ ಸ್ಟೂಡೆಂಟ್ ಅಂತಂದ್ ಹೇಳಿದ್ರೆ ಅಲ್ಲಿ ಕೂಡ ಎವ್ರಿ. ಅದಾದ ನಂತರ ಎವ್ರಿ ಒನ್ ಅಂತಂದ್ ಹೇಳಿ ಬರುತ್ತೆ, ಎವ್ರಿ ಒನ್. ಆಮೇಲೆ ಇನ್ನೊಂದೇನು ಸಮ್ ಒನ್ ಅಂತಂದ್ ಹೇಳಿ ಬರುತ್ತೆ, ಸಮ್ ಒನ್. ಇವನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಇವೆಲ್ಲ ಬಂದ್ವು ಅಂತಂದ್ ಹೇಳಿದ್ರ ಸಬ್ಜೆಕ್ಟ್ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಇವು ಪ್ರೆಸೆಂಟ್ ಇದ್ದು ಅಂತಂದ್ ಹೇಳಿದ್ರೆ ಈಚು, ಎವ್ರಿ ಒನ್, ಸಮ್ ಒನ್. ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ, ಸಿಂಗಲ್ ಯೂನಿಟ್ ಅಂತಂದ್ ಹೇಳಿ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ, ಸಿಂಗಲ್ ಯೂನಿಟ್ ಆಗಿ
ತಗೊಳ್ಬೇಕು. ಹಂಗಾದ್ರೆ ಇಲ್ಲಿ ನೋಡ್ರಿ ಹ್ಯಾವ್ ಅಂತಂದ್ ಬರಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಆರು ಮತ್ತು ವೇರ್ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಇವೆರಡು ಫ್ಲೂರಲ್. ಇನ್ನು ಉಳಿದಿರೋದು ಒಂದ್ ಏನಂತಂದ್ ಹೇಳಿದ್ರೆ ವಾಸ್ ಅಂತಂದ್ ಹೇಳ್ತೀವಿ. ಈಚ್ ಆಫ್ ದ ಪಾರ್ಟಿಸಿಪೆಂಟ್ಸ್ ವಾಸ್ ಗಿವನ್ ಅ ಸರ್ಟಿಫಿಕೇಟ್ ಅಂತಂದ್ ಹೇಳಿ. ಅದಾದ ನಂತರ ನಾವು ಇಲ್ಲಿ ಏನೈತಲ್ಲ ಈ ಗಿವನ್ ಅನ್ನ ನಾವು ಚೆಕ್ ಮಾಡ್ಬೇಕಾಗತ್ತ ಇದು ಯಾವ ಸೆಂಟೆನ್ಸ್ ಅಲ್ಲಿ ಐತೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಗಿವನ್ ಅಂತಂದ್ ಹೇಳಿದ್ರೆ ಯಾವ ಸೆಂಟೆನ್ಸ್ ಅಂದ್ರೆ ಯಾವ ಟೆನ್ಸ್ ಒಳಗಡೆ ಬರುತ್ತೆ ಅಂತಂದ್ರೆ ಸೆಂಟೆನ್ಸ್ ಅಲ್ಲ ಸಾರಿ ಯಾವ ಟೆನ್ಸ್ ಅಲ್ಲಿ ಇರುತ್ತೆ ಅಂತ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ನಾವು ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಆರು ಬರಂಗಿಲ್ಲ, ಅದಾದ ನಂತರ ಬೇರೆ ಯಾವ್ದು ಬರಂಗಿಲ್ಲ. ಸೊ ಈಗ ಫಾರ್ ಎಕ್ಸಾಂಪಲ್ ಈಸ್ ಅಂತ ಇತ್ತು ಅಂತಂದ್ರೆ ಸಿಂಗ್ಯುಲರ್ ಯೂನಿಟ್ ರೀ ಸರ. ಸೊ ನಾವು ಈಸ್ ಅಂತ ತಗೋಬೇಕಿಟ್ರೆ, ಬಟ್ ಆದ್ರೆ ಇಲ್ಲಿ ಗಿವ್ ಅಂತಂದಿಲ್ಲಲ್ಲ, ಗಿವಿಂಗ್ ಅಂತಂದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಗಿವನ್ ಅಂತಂದೈತೆ, ಅದಕ್ಕೋಸ್ಕರ ವಾಸ್ ಅಂತಂದ್ ಹೇಳಿ ಬರ್ತೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತ ನಮಗ್ ಕ್ವಶನ್ಸ್ ಗಳನ್ನ ಕೇಳ್ತಾರ. ದ ನ್ಯೂಸ್ ಡ್ಯಾಶ್ ಡ್ಯಾಶ್ ಸ್ಪ್ರೆಡಿಂಗ್ ವೆರಿ ಫಾಸ್ಟ್ ಅಂತಂದ್ ಹೇಳಿ. ನೋಡ್ರಿ ದ ನ್ಯೂಸ್ ಡ್ಯಾಶ್ ಡ್ಯಾಶ್ ಸ್ಪ್ರೆಡಿಂಗ್ ವೆರಿ ಫಾಸ್ಟ್. ಏನಿದು ನಮ್ಗ ಎಕ್ಸ್ಪ್ಲನೇಷನ್ ಅದೆಲ್ಲ ಬೇಡ, ನಮ್ಗೇನು ಬೇಕಾಗಿಲ್ಲ. ಏನೋ ಫಾಸ್ಟ್ ಆಗಿ ನ್ಯೂಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಪ್ರೆಡ್ ಆಗೈತಿ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಈಗ ನ್ಯೂಸ್ ಅಂತಂದ್ ಹೇಳಿ ಬಂತು. ನ್ಯೂಸ್ ಅಂತಂದ್ ಹೇಳಿ ಬಂತು ಸರ್. ಇಲ್ಲಿ ನೋಡ್ರಿ ನ್ಯೂಸ್ ಅಂತಂದ್ ಹೇಳಿದ್ರೆ ಪ್ಲೂರಲ್ ಅಂತ ತಗೋಬೇಕಿತ್ತು. ಓಕೆ, ಅದಾದ ನಂತರ ಇಲ್ಲಿ ನಾ ಇನ್ನೊಂದ್ ಕೇಳ್ತೀನಿ ಇವಾಗ ಮೆಥಮೆಟಿಕ್ಸ್ ಅಂತ ತಗೊಳ್ರಿ. ಮೆಥಮೆಟಿಕ್ಸ್ ಅಂತಂದ್ ಹೇಳಿದ್ರೆ ಇದು ಪ್ಲೂರಲ್ ಅನ್ ಮೆಥಮೆಟಿಕ್ಸ್ ಅನ್ನೋದು ಒಂದೇ. ಅದಾದ ನಂತರ ಈಗ ಇನ್ನೊಂದು ತಗೊಂಡು ಫಿಸಿಕ್ಸ್ ಅಂತ ತಗೊಂಡು ಫಿಸಿಕ್ಸ್ ಅನ್ನೋದು ಬಾಳ ಏನ ಸಿಂಗಲ್ ಯೂನಿಟ್ ಅದು ಕೂಡ ಸೇಮ್ ಅದೇ ತರ ನ್ಯೂಸ್ ಅನ್ನೋದು ಕೂಡ ಏನಂತಂದ ಹೇಳಿದ್ರೆ ಸಿಂಗಲ್ ಯೂನಿಟ್. ಇಂಥ ವರ್ಡ್ಸ್ ಗಳು ಬರ್ತಾವ ಇವೆಲ್ಲ ಏನಂತಂದ ಹೇಳಿದ್ರೆ ಅನ್ಕೌಂಟೇಬಲ್. ಇವುಗಳನ್ನ ಕೌಂಟ್ ಮಾಡಕ್ ಆಗಂಗಿಲ್ಲ. ಅನ್ಕೌಂಟೇಬಲ್ ಅಂಡ್ ಸಿಂಗ್ಯುಲರ್ ಅಂತಂದ್ ಹೇಳ್ತೀವಿ. ಅನ್ಕೌಂಟೇಬಲ್ ಅಂಡ್ ಸಿಂಗ್ಯುಲರ್ ಅಂತಂದ್ ಹೇಳ್ತೀವಿ. ಇವೆಲ್ಲ ಬಂದಾಗ ಇವುಗಳನ್ನ ನಾವು ಏನಂತ ತಗೋಬೇಕು, ಸಿಂಗಲ್ ಯೂನಿಟ್ ಅಂತ ತಗೋಬೇಕು. ಸಿಂಗಲ್ ಯೂನಿಟ್ ಗೆ ಇಲ್ಲಿ ಯಾವ್ದು ಇದು ಆಗತ್ತ ನೋಡ್ರಿ. ಇಲ್ಲಿ ನೋಡ್ರಿ ING ಅಂತಂದೈತೆ, ಇಲ್ಲಿ ವರ್ಬ್ ಐತೆ. ಈ ವರ್ಬ್ ಏನಂತಂದ್ ಹೇಳಿದ್ರ ING ಪ್ರತ್ಯಯ ಸೇರಿತೆ. ING ಪ್ರತ್ಯಯ ಸೇರಿತೆ ಅಂತಂದ್ ಹೇಳಿದ್ರೆ ಕಂಟಿನ್ಯೂಸ್ ಅಂತಂದ್ ಹೇಳಿ, ಕಂಟಿನ್ಯೂಸ್. ಸೊ ಕಂಟಿನ್ಯೂಸ್ ಟೆನ್ಸ್. ಅದಾದ ನಂತರ ಇದನ್ನ ನಾವ್ ಇಲ್ಲಿ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ವಾಸ್ ಇತ್ತು ಅಂತಂದ್ ಹೇಳಿದ್ರ, ವಾಸ್ ಇತ್ತು ಅಂತಂದ್ ಹೇಳಿದ್ರೆ ನಾವ್ ಏನಂತಂದ್ ಹೇಳ್ತೀವಿ, ಇದನ್ನ ಪಾಸ್ಟ್ ಅಂತಂದ್ ಹೇಳ್ತೀವಿ. ಇಲ್ಲಿ ಆಪ್ಷನ್ ಒಳಗಡೆ ವಾಸ್ ಅಂತಂದ್ ಇರೋದೇ ಇಲ್ಲ. ಇಲ್ಲಿ ಈಸ್ ಅಂತಂದೈತೆ, ನಾವು ಈಸ್ ಅಂತಂದ್ ಯೂಸ್ ಮಾಡ್ಕೋಬೇಕು. ಸೊ ವಾಸ್ ಅಂತ ಇತ್ತಂದ್ರೆ ವಾಸ್ ಅಂತ ಯೂಸ್ ಮಾಡ್ಕೋಬಹುದಿತ್ತು. ಇದ್ರಲ್ಲಿ ಕನ್ಫ್ಯೂಷನ್ಸ್ ಇತ್ತು ಸರ್ ಯಾವ್ದು ಯೂಸ್ ಮಾಡ್ಕೋಬೇಕ್ರಿ ಅಂತಂದೇಳಿ. ಆಮೇಲೆ ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಬಟ್ ಆದ್ರೆ ಇಲ್ಲಿ ವಾಸ್ ಅನ್ನೋದು ಇಲ್ವೇ ಇಲ್ಲ, ಹಂಗ್ ಕೊಡೋದೇ ಇಲ್ಲ ಅವ್ರು ಆಪ್ಷನ್ ಒಳಗಡೆ. ING ಐತಿ. ಸೊ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಥವಾ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಹೆಲ್ಪಿಂಗ್ ವರ್ಬ್ ಇಲ್ಲ, ನಮ್ಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಐತಿ ಈಸ್ ಅಂತಂದೇಳಿ. ಸೊ ಅದಕ್ಕೋಸ್ಕರ ದ ನ್ಯೂಸ್ ಈಸ್ ಸ್ಪ್ರೆಡಿಂಗ್ ವೆರಿ ಫಾಸ್ಟ್ ಅಂತಂದೇಳಿ ನಾವು ಆಪ್ಷನ್ ಅನ್ನ ತಗೋಬೇಕಾಗತ್ತೆ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಿಮ್ಗ ಸಬ್ಜೆಕ್ಟ್ ಅಂಡ್ ವರ್ಬ್ ಏನಂತಂದ್ ಹೇಳಿದ್ರೆ ಅಗ್ರಿಮೆಂಟ್ ಬರ್ತೈತೆ. ಈಗ ನಾನ್ ಜಸ್ಟ್ ಸ್ಯಾಂಪಲ್ ಆಗಿ ಏನಂತಂದ್ರೆ ಸಿಂಪಲ್ ರೂಲ್ಸ್ ಗಳನ್ನ ಹೇಳಿದೆ, ಇನ್ನೂ ತುಂಬಾ ಬರ್ತಾವ. ಇದನ್ನ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಟೈಪ್ ನಾನು ಡಿಸ್ಕಷನ್ ಮಾಡ್ತೀನಿ. ನಿಮ್ಗೆ ಎಲ್ರಿಗೂ ಇಷ್ಟ ಆಗಿತ್ತು, ಎಲ್ರಿಗೂ ಶೇರ್ ಮಾಡಿ. ಆಮೇಲೆ ನೆಕ್ಸ್ಟ್ ವಿಡಿಯೋಸ್ ಗಳು ವ್ಯೂಸ್ ಅನ್ನ, ಆಮೇಲೆ ನೆಕ್ಸ್ಟ್ ಸಬ್ಸ್ಕ್ರೈಬರ್ಸ್ ಅನ್ನ ಜಾಸ್ತಿ ಮಾಡಿದ್ರಿ ಅಂತಂದ್ ಹೇಳಿದ್ರೆ ನಾನು ಟೈಮ್ ಕೊಟ್ಟು ನಿಮಗೋಸ್ಕರ ಏನಂತಂದ್ ಹೇಳಿದ್ರೆ ವಿಡಿಯೋಸ್ ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನೀವು ಸ್ಪ್ರೆಡ್ ಮಾಡಲ್ಲ, ಎಲ್ಲ ಕಡೆ ಶೇರ್ ಮಾಡಂಗಿಲ್ಲ ಅಂತಂದ್ ಹೇಳಿದ್ರೆ ನಾನು ಏನಂದ್ರೆ ಅಷ್ಟೊಂದು ಟೆನ್ಷನ್ ತಗೊಳಂಗಿಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.